ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವೇರಿದೆ. ಬಿಸಿಲ ಬೇಗೆಯ ಜೊತೆ ಚುನಾವಣಾ ಪ್ರಚಾರದ ಅಬ್ಬರ ಜೋರಾಗಿದೆ. ಶಾಮನೂರು ಕುಟುಂಬದ ಕೋಟೆ ಭೇದಿಸೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿ ಕಾಮನ್ ಮ್ಯಾನ್ ಕಣಕ್ಕಿಳಿಸಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಕೇವಲ ಬಿಜೆಪಿ ಅಲೆ ಅಲ್ಲ, ಒಂದ್ ರೀತಿಯ ಸುನಾಮಿ ಅಲೆ ಎದ್ದಿದೆ. ಇದುವೇ ಈ ಹೊತ್ತಿನ ವಿಶೇಷ. ದಾವಣಗೆರೆಯಲ್ಲಿ ಬಿಜೆಪಿ ಸುನಾಮಿ. ನಾನು ಪ್ರಜ್ವಲಾ ಹೊರನಾಡ್. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ರಾಜ್ಯದ ಗಮನ ಸೆಳೆದಿದೆ. 2008ರಿಂದ ಸತತ 4 ಬಾರಿ ಗೆದ್ದು ಬೀಗಿರುವ ಕಾಂಗ್ರೆಸ್ಗೆ ಅದ್ಯಾಕೋ ಈ ಬಾರಿ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಬಿಜೆಪಿಯಿಂದ ನೋ ಕಾಂಟ್ರವರ್ಸಿ ಲೀಡರ್ ಶ್ರೀನಿವಾಸ್ ದಾಸಕರಿಯಪ್ಪ ಲಗ್ಗೆ ಇಟ್ಟಿದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹಾಗಿದ್ರೆ ಬೆಣ್ಣೆನಗರಿ ಜನರ ನಾಡಿ ಮಿಡಿತ ಹೇಗಿದೆ? ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಪರ ಸುನಾಮಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಕೇವಲ ಬಿಜೆಪಿ ಅಲೆಯಲ್ಲ, ಒಂದು ರೀತಿಯ ಸುನಾಮಿಯಂತಹ ಅಲೆ ಎದ್ದಿದೆ. ದಾವಣಗೆರೆ ಕ್ಷೇತ್ರ ವಿಂಗಡಣೆ ಆದ ಮೇಲೆ 2008ರಿಂದ ಶಾಮನೂರು ಶಿವಶಂಕರಪ್ಪ ಸತತವಾಗಿ 4 ಬಾರಿ ಗೆದ್ದು ಬಂದಿದ್ದಾರೆ. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ದಾವಣಗೆರೆ ದಕ್ಷಿಣಕ್ಕೆ ಅನಿರೀಕ್ಷಿತ ಉಪಚುನಾವಣೆ ಎದುರಾಗಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಕೈಯಲ್ಲಿದೆ. ಪಕ್ಷಕ್ಕಿಂತ ಕುಟುಂಬ ರಾಜಕಾರಣ ಹಾಸು ಹೊಕ್ಕಾಗಿದೆ. ಭವಿಷ್ಯದಲ್ಲೂ ನಿಷ್ಠಾವಂತ ಕಾರ್ಯಕರ್ತರಿಗಿಂತ ಕುಟುಂಬದ ಕುಡಿಗಳನ್ನೇ ಮುನ್ನೆಲೆಗೆ ತರ್ತಿದ್ದಾರೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ, ತುಷ್ಟೀಕರಣ, ಭ್ರಷ್ಟಾಚಾರದ ಪರಾಕಾಷ್ಠೆ ಎಲ್ಲೇ ಮೀರಿದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವು ಅಷ್ಟು ಸುಲಭವಲ್ಲ. ಎರಡನೇ ಹೆಸರಿರುವಂತಹ ಶ್ರೀನಿವಾಸ್ ಅವರಿಗೆ ಕಮಲದ ಹೂವಿನ ಗುರುತಿಗಿಂತ ಮೂರನೆಯನ್ನು ಅದನ್ನು ಕೊಟ್ಟು ಭ್ರಷ್ಟಾಚಾರದಲ್ಲಿ ಬಿಟ್ಟು ಅಧಿಕಾರ ಬಲದಿಂದ ಜನಹಿತವನ್ನು ಮಾಡ್ತಿರುವಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಈಗಾಗಲೇ 15 ಬಹುಮತ ಅವರಿದೆ. ಅದರಿಂದ ಮಾಡಿ ನಮ್ಮ ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿಕೊಡಬೇಕಂತ ಕೈಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿಂದೆ ಸರಿಸಲು ಯಶಸ್ವಿಯಾದ್ರೂ ಆದಿಲ್ ಬಾಷಾ ಅವರನ್ನ ಮನವೊಲಿಸುವಲ್ಲಿ ವಿಫಲವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಇತಿಹಾಸ ಸೃಷ್ಟಿಸುತ್ತೆ ಬಿಜೆಪಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ದಕ್ಷಿಣದಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅಹಿಂದ ಹೆಚ್ಚಿರುವ ದಕ್ಷಿಣದಲ್ಲಿ 4 ದಿಕ್ಕಿನಿಂದಲೂ ಶ್ರೀನಿವಾಸ್ಗೆ ವರ ಪ್ರಸಾದ ವ್ಯಕ್ತವಾಗಿದೆ. ಈ ಭಾಗದಲ್ಲಿ ನಾವು ಕಳೆದ 23 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ನಾವು ಕೂಡ ಪ್ರತಿ ವಾರ್ಡ್ಗಳಲ್ಲಿ ಕೊಳಚೆ ನಿರ್ಮೂಲನೆ ಪ್ರದೇಶ ಇದ್ದಂಗಿದೆ ಹೊರತು ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗಳಿಲ್ಲ ಈ ದಕ್ಷಿಣ ಭಾಗದಲ್ಲಿ. ಯಾವ ಶಿಕ್ಷಣ ಕಾಲೇಜುಗಳು ಇಲ್ಲ. ಯುವಕರಿದ್ದೀವಿ ಈ ಭಾಗದಲ್ಲಿ. ನಿರುದ್ಯೋಗಿಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ. ಬಂಧುಗಳೇ, 9ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇದು ನಿಮ್ಮ ಮಹತ್ವದ ಚುನಾವಣೆ, ನಿಮ್ಮ ಅಭಿವೃದ್ಧಿಯ ಚುನಾವಣೆ. ನಿಮ್ಮ ಮತ ಅದು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ ಅನ್ನ ಮನೆ ಕಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲೇಬೇಕು. ಗೆಲ್ತೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂಧುಗಳೇ. ಬಿಜೆಪಿ ಅಭ್ಯರ್ಥಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ.
ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜನ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಕಾಂಗ್ರೆಸ್ ನೋಟು ಬಿಜೆಪಿಗೆ ವೋಟು ಎಂಬ ವಾತಾವರಣ ನಿರ್ಮಾಣವಾಗಿದೆ. ಇವತ್ತು ಒಬ್ಬ ಬಡವನ ಮಗ, ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಅವರ ತಂದೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಮಗನನ್ನ ಇವತ್ತು ಇಲ್ಲಿ ಮಟ್ಟಿಗೆ ಬೆಳೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಡೆ ಜನಬಲ ಇದೆ, ಅವ್ರ ಕಡೆ ಹಣಬಲ ಇರಬಹುದು. ಇಂದೊಂದು ನಿಮಗೆ ನೆನಪಿದೆ, ಸಂಪತ್ತಿಗೆ ಸವಾಲ್ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆ ರಾಜ್ಕುಮಾರ್ ಪಾತ್ರದಲ್ಲಿ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನ. ಮೊದಲ ಬಾರಿ ಬಿಜೆಪಿ ಗೆಲುವು ನಿಶ್ಚಿತ. ಪ್ರತಿ ಬೂತ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ. ಬೂತ್ನ ಪ್ರಮುಖರ ಆತ್ಮವಿಶ್ವಾಸ ನೋಡಿದ್ರೆ ಅತಿ ಹೆಚ್ಚು ಲೀಡ್ ಪಡೆದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸದ್ಯದ ಪರಿಸ್ಥಿತಿ ಅವಲೋಕನ ಮಾಡಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಐತಿಹಾಸಿಕ ಗೆಲುವು ಬಿಜೆಪಿ ಅಭ್ಯರ್ಥಿಯದ್ದಾಗಲಿದೆ. ಕೇಂದ್ರ ಸಚಿವರಾದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ದಾವಣಗೆರೆಗೆ ಬಂದು ಬೆಂಬಲ ಕೊಟ್ಟಿರೋದು ಮತ್ತಷ್ಟು ಹುರುಪು ತಂದಿದೆ. ಇನ್ನು ಜೆಡಿಎಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ಪರ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ. ಜೆಡಿಎಸ್ ಸಾರಥಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಬಿಜೆಪಿ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ನಡೆಸಿ ಮತಯಾಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಟ್ಟು ಎಚ್ಡಿಕೆ ಮತಯಾಚಿಸಿದ್ದಾರೆ. ಈಗಾಗಲೇ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಒಂದು ಕುಟುಂಬಕ್ಕೆ ನೀವೇನು ಸಹಾಯ ಮಾಡಿದ್ದೀರಿ, ಈಗಲೂ ಸಹ ಮತ್ತೆ ಅದೇ ಕುಟುಂಬದಲ್ಲಿ ಇವತ್ತು ಅಭ್ಯರ್ಥಿ ಮಾಡಬೇಕು ಅಂತ ಹಠ ಮಾಡಿ ಏನು ಮಾಡ್ಕೊಂಡಿದ್ದಾರೆ. ಬಹುಶಃ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತೆ ಏನಾದರೂ ಅದೇ ಕುಟುಂಬಕ್ಕೆ ನೀವು ಆಶೀರ್ವಾದ ಮಾಡಲಿಕ್ಕೆ ಹೋದರೆ ಇನ್ನು ನಿಮ್ಮ ಜೀವನದಲ್ಲೇ ಯಾವುದೇ ಕಾರಣಕ್ಕೂ ಮುಸಲ್ಮಾನ್ ಬಂಧುಗಳು ಇಲ್ಲಿ ಬಹುಶಃ ಚುನಾವಣೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಇವತ್ತು ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ತಾವು ಆಶೀರ್ವಾದ ಮಾಡೋದ್ರಿಂದ ಇವತ್ತು ಒಂದು ಸಂದೇಶ ರಾಜ್ಯಕ್ಕೆ ಕೊಡಲಿಕ್ಕೆ ಏನು ಸಾಧ್ಯ ಇದೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಅವರಿಗೆ ತಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಬಂಧುಗಳಿಗೆ ನಾನು ಸವಿನಯಪೂರ್ವಕವಾಗಿ ನನ್ನ ಮನವಿಯನ್ನು ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 2,31,132. ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 2,31,132. ಇದರಲ್ಲಿ ಪುರುಷರು 1,13,399, ಮಹಿಳಾ ಮತದಾರರು 1,17,690, ಜೊತೆಗೆ ತೃತೀಯ ಲಿಂಗಿಗಳು 43. ಈ ಪೈಕಿ ಕ್ಷೇತ್ರದಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿರೋದು ಮುಸ್ಲಿಂ ಮತದಾರರು. ಸುಮಾರು 70,000 ಮುಸ್ಲಿಮರ ಮತಗಳು ಈ ಬಾರಿ ಯಾರಿಗೆ ಸಿಗಲಿದೆ ಅನ್ನೋದು ಕ್ಷೇತ್ರದ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಮುಖ್ಯವಾಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಕೇಸರಿ ಪಡೆ ಈ ಬಾರಿ ಅತ್ಯಂತ ಚಾಣಾಕ್ಷ ನಡೆಯನ್ನ ಇಟ್ಟಿದೆ. 10 ಹಲವು ಲೆಕ್ಕಾಚಾರ ಹಾಕಿ ಬಿಜೆಪಿ ಹೈಕಮಾಂಡ್ ಎಸ್ಟಿ ಸಮುದಾಯದ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಯೂತ್ ಐಕಾನ್, ಬಡವರ ಬಂಧು ಎನಿಸಿಕೊಂಡಿರುವ ಶ್ರೀನಿವಾಸ್ ಅವರು ಬಿಜೆಪಿಯಲ್ಲಿ 20 ವರ್ಷಗಳಿಂದ ಬೆವರು ಹರಿಸಿದ್ದಾರೆ. ಸದ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರೂ ಆಗಿದ್ದಾರೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ
ಕಮಲ ಅರಳೋದು ಖಚಿತ ಅಂತ ಮತದಾರರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡವರ ಬಂಧು ಹೃದಯವಂತ ಶ್ರೀನಿವಾಸ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಚ್ಚರಿ ಮೂಡಿಸಿದೆ. ಈ ನಡೆಯಿಂದಾಗಿ ಲಿಂಗಾಯತ ಅಥವಾ ಮುಸ್ಲಿಂ ಅಭ್ಯರ್ಥಿಯನ್ನ ನಿರೀಕ್ಷೆ ಮಾಡುತ್ತಿದ್ದ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಗೊಂದಲ ಸೃಷ್ಟಿಯಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕೇಸರಿ ಪಡೆ ಈ ಬಾರಿ ಅತ್ಯಂತ ಚಾಣಾಕ್ಷ ನಡೆ ಇಟ್ಟಿದೆ. 10 ಹಲವು ಲೆಕ್ಕಾಚಾರಗಳನ್ನು ಹಾಕಿರುವ ಬಿಜೆಪಿ ಹೈಕಮಾಂಡ್ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅಚ್ಚರಿ ಮೂಡಿಸಿದೆ. ನಿರಂತರವಾಗಿ ಸೋಲುತ್ತಿರುವ ಅಭ್ಯರ್ಥಿಗಳನ್ನ ಬದಲಿಸಿ ಗೆಲ್ಲುವುದೊಂದೇ ಮಾನದಂಡ ಎಂಬ ಸೂತ್ರದಡಿ ಬಿಜೆಪಿ ಈ ನಿರ್ಧಾರ ಕೈಗೊಂಡಿದೆ. ದಾವಣಗೆರೆ ಬಿಜೆಪಿಯಲ್ಲಿ ದೀರ್ಘಕಾಲದಿಂದ ಇದ್ದ ಜಿಎಂ ಸಿದ್ದೇಶ್ವರ್ ಮತ್ತು ಎಂಪಿ ರೇಣುಕಾಚಾರ್ಯ ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಈ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬದಿಗೆ ಸರಿದಿದೆ. ಈ ಒಗ್ಗಟ್ಟು ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಆನೆ ಬಲ ತಂದಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಬಿಜೆಪಿ ಮಣೆ ಹಾಕಿದೆ. ಯಾಕಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಯೂತ್ ಐಕಾನ್ ಆಗಿದ್ದು ಭಾರಿ ಜನ ಬೆಂಬಲ ಹೊಂದಿದ್ದಾರೆ. 1981 ಫೆಬ್ರವರಿ 1ರಂದು ಟಿ ದಾಸಕರಿಯಪ್ಪ ಮತ್ತು ರಂಗಮ್ಮ ಅವರ ಪುತ್ರನಾಗಿ ಜನಿಸಿದ ಶ್ರೀನಿವಾಸ್ ಎಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದಾರೆ. ಸಂಧ್ಯಾ ಇವರ ಪತ್ನಿಯಾಗಿದ್ದು 2 ಮಕ್ಕಳಿದ್ದಾರೆ. ಇನ್ನು ಶ್ರೀನಿವಾಸ್ ದಾಸಕರಿಯಪ್ಪ ಅವರ ತಂದೆ ದಾಸಕರಿಯಪ್ಪ ಹಮಾಲಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡಿ ಬಡವರಿಗೋಸ್ಕರ ರಾಜಕಾರಣಕ್ಕೆ ಧುಮುಕಿ ದೂಡ ಅಧ್ಯಕ್ಷರಾಗಿದ್ದವರು. ತಂದೆಯ ನೆರಳಿನಲ್ಲಿ ಬೆಳೆದ ಶ್ರೀನಿವಾಸ್ ಕೆಲವೊಂದು ಉದ್ಯಮ ನಡೆಸಿಕೊಂಡು ಬಂದು ಜೊತೆಯಲ್ಲಿ ಮೊದಲಿನಿಂದಲೂ ಬಡವರ ಪರ ಕಾಳಜಿ ಉಳ್ಳವರಾಗಿದ್ದು ಜನಪರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಗೆಲ್ಲಕ್ಕಿಂತ ಮುಂಚೆ ನಮ್ಮ ಹತ್ರ ಬರ್ತಾರೆ, ಗೆದ್ಮೇಲೆ ನಮ್ಮ ಏರಿಯಾ ಸೈಡ್ ಕಾಲು ಇಡಲ್ಸ ಏನು ಮಾಡೋದಿಲ್ಲ ಅವ್ರು ನಮ್ಮ ಸೈಡ್. ಹಂಗೆ ಈಗಿನ ವಾತಾವರಣ ನೋಡಿದ್ರೆ ಸರ್ಕಾರ ಮೊದಲು ಯೋಚನೆ ಮಾಡಬೇಕು. ಸರ್ಕಾರದಲ್ಲಿ ಎಷ್ಟು ಮೋಸ ಆಗಿದೆ ಅಂತ ಈ ಜನ ತೋರಿಸ್ತಾ ಐತೆ. ಹೆಂಗೆ ಅಂದರೆ ಅಬ್ಕಾರದಲ್ಲಿ ಏರಿಸಿದ್ರು, ನಿಗಮ ಮಂಡಳಿಗೆ ದುಡ್ಡು ಹೊಡೆದ್ರು, ಅದನ್ನು ಕೆಳಕ್ಕೆ ಹೋದ್ರೆ ಹೇಳೋಕ್ಕೆ ಲೆಕ್ಕಿಲ್ಲ. ವಾಲ್ಮೀಕಿ ನಿಗಮದ ದುಡ್ಡು ಹೊಡೆದ್ರು, ಬಹುಜನದಾಗ ಹೊಡೆದ್ರು, ಸ್ಟಾಂಪ್ ಪೇಪರ್ನಾಗ ಏರಿಸಿದ್ರು, ಕರೆಂಟ್ನಾಗ ಏರಿಸಿದ್ರು. ಇಂಥ ಸರ್ಕಾರ ಕೋಟ್ ಹಾಕಿದ್ರೆ ಮೂರ್ಖರು ಅಂತಾರೆ. ನನಗೆ ಆ ಪಕ್ಷ ಈ ಜಾತಿ ಆ ಜಾತಿ ಅಲ್ಲ ಹೇಳ್ಬೇಕು ಅಂದರೆ 100ಕ್ಕೆ 100 ಈ ಪಕ್ಷ ಮೊದಲು ಹೋಗ್ಬೇಕು, ಕಾಂಗ್ರೆಸ್ ಪಕ್ಷ ಮೊದಲು ಹೋಗ್ಬೇಕು. ಈ ಶ್ರೀನಿವಾಸ ದಾಸಕರಿಯಪ್ಪ ತುಂಬ ಬಡತನ ಬಂದನು, ಸಿರಿಸಾಮಾನ್ಯ ಸಿಗ್ತಾನೆ, ಮಾತಾಡ್ತಾನೆ, ಎಲ್ಲೋದು ಕರಿಬೋದು, ನಮ್ಮ ಜೊತೆ ಬರ್ತಾನೆ. ಇವರು ಮಾತಾಡ್ಸೋಕ್ಕೆ ಬೆಳಿಗ್ಗೆಯಿಂದ 3 ಗಂಟೆ ತನಕ ಆಗಲ್ಲ. ಅದರಿಂದ ಜನ ಬೇಸತ್ತು ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲೋದು ಖಚಿತ 100ಕ್ಕೆ 100 ಗೆಲ್ಲ. ದಕ್ಷಿಣ ಈಗ ಕೋಟ್ಯಾಧೀಶ್ವರ ಕೈಯಾಗ ಸಿಕ್ಕು ಗಾಸೆ ದೋಯ್ಬಿಡತ್ತೆ. ಈ ಬಡವರು ಬಗ್ಗರು ಜನಗಳು ಭವಿಷ್ಯದ ಏನಪ್ಪ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭವಿಸಿದಾರೆ. ಈ ಸಾಮಾನ್ಯ ಎಲ್ಲ ಕಡೆಗೆ ನೋಡಿದಂದ್ರೆ ಈ ಸತ್ಯ ಅಂತೂ ಗೆಲ್ಲುವಂತೂ ಖಚಿತ ಸಾಕಾಗೈತಿ. ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರು ಗೆಲ್ತಾರೆ ಪಾಪ. ಯಾಕಂದ್ರೆ ಒಬ್ಬ ಎಡ್ಡ ಅಮಲನ ಮಗ ಆಗಿ ಅವನು ಬಡವ ಅಂತಂತಂದು ಕೇಳಲಿಲ್ಲ ಏನಿಲ್ಲ, ಅವ್ನು ಕಳಿಸಿ ಬಡವನ್ನ ಟಿಕೆಟ್ ಕೊಡೋದಾರಂದ್ರೆ ಅವನು ಅದೃಷ್ಟಂದಂಗೈತಿ. ಈ ಸರ್ತಿ ಗೆದ್ದೇ ಗೆಲ್ತಾರೆ. ಅದೇ ಕಾರಣಕ್ಕೆ ಜನ ಬೇಸತ್ತಲ್ಲ. ಈ ಪತಿ ಮನೆಗೂ ಅವರು ಏನಾರ ಕಷ್ಟ ಸುಖ ಐತೆಪ್ಪ ಅಂತ ಫೋನ್ ಮಾಡಿದಂದ್ರೆ ಮನೆಗೆ ಅವರು ಪಂಚ್ತಾರೆ. ಅವು ಏನು ಕೆಲಸ ಅದಾವ ಅಂತಂದ್ರೆ ಮಾಡಿಕೊಡ್ತಾರೆ. ಹಾಗಾಗಿ ಈ ಸರ್ತಿ 100ಕ್ಕೆ 100 ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರು ಗೆಲ್ತಾರೆ. ಬಡವರು ಕಷ್ಟ ಕೇಳ್ಕೊಂಡ್ ಬಂದ್ರೆ ಬರೀ ಕೈಲಿ ಕಳಿಸೋದಿಲ್ಲ. ಬಿಜೆಪಿಯಲ್ಲಿ 20 ವರ್ಷಕ್ಕೂ ಅಧಿಕ ಕೆಲಸ ಮಾಡಿದ್ದು ಸದ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹೀಗಾಗಿಯೇ ನೋ ಕಾಂಟ್ರವರ್ಸಿ ಲೀಡರ್ ಶ್ರೀನಿವಾಸ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಹಿರಿಯ ನಾಯಕರೆಲ್ಲ ಹಾಡಿ ಹೊಗಳಿದ್ದಾರೆ. ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರನ್ನ ಅತ್ಯಂತ ಸಾಮಾನ್ಯ ಒಂದು ಕುಟುಂಬದಿಂದ ಬಂದವು. ಅವನು ನಾನು ಹಲವಾರು ವರ್ಷದಿಂದ ಬಲ್ಲೆ. ಭಾಳ ಯಾವುದೇ ರೀತಿಯ ಗರ್ವ ಇಲ್ಲ. ಅವ್ನು ಗರ್ವ ಪಡ್ಕೋಬೇಕಂದ್ರೂ ಅವನ ಕೈಲಿ ಆಗೋದಿಲ್ಲ. ಯಾಕಂದರೆ ಅವನ ಗುಣಧರ್ಮ ಅದಿಲ್ಲ. ಎಲ್ಲರನ್ನೂ
ಎಲ್ಲರನ್ನೂ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ನೋಡ್ತಾನೆ, ಹಿರಿಯರಿಗೆ ತಲೆಬಾಗಿ ಕೆಲಸವನ್ನು ಮಾಡ್ತಾನೆ. ಒಬ್ಬ ಸೇವಕನ ಆಯ್ಕೆ ಮಾಡುವಂಥದ್ದು ದಾಸ್ ಕರಿಯಪ್ಪರನ್ನ ಆಯ್ಕೆ ಮಾಡೋ ಮುಖಾಂತರ ಮತ್ತು ಎಲ್ಲ ವರ್ಗ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಯಾಕಂದರೆ ಅವನ ನಡೆ ನುಡಿಯಿಂದ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ತಮ್ಮನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಆ ಬದಲಾವಣೆ ಗಾಳಿ ಬೀಸಲಿ, ಇಡೀ ಕರ್ನಾಟಕದಲ್ಲಿ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ತಮಗೆಲ್ಲ ಬರಲಿ. ದಾಸ್ ಕರಿಯಪ್ಪ ಅವ್ರಿಗೆ ತಮ್ಮ ಹೃದಯಪೂರ್ವಕವಾದ ಮತವನ್ನು ಹಾಕಿ ನಿಮ್ಮ ಮತವನ್ನು ಗೆಲ್ಲಿಸಿ. ಧನ್ಯವಾದ. ಇವತ್ತು ಜನ ಆಕ್ರೋಶ ಪಟ್ಟಿದ್ದಾರೆ. ಅದರಿಂದ ಎಲ್ಲ ವರ್ಗದ ಜನತೆ ನೀವು ನೋಡ್ತಾ ಇದ್ದೀರ ಸೋಷಿಯಲ್ ಮೀಡಿಯಾ ಪೇಪರ್ಗಳಲ್ಲಿ ಇವತ್ತು BJPನ ಆರೋಪಿಸಬೇಕು ಅನ್ನೋ ಒಂದು ಛಲದಲ್ಲದೆ ಹಣ ಮತ್ತು ಇತ್ಯಾದಿಗಳಿಗೆ ಯಾರೂ ಕೂಡ ಮಾನ ಹೋಗೋದಿಲ್ಲ ಅಂತ ನಾವು ಭಾವಿಸಿದ್ದೇನೆ. ಇವತ್ತು SC ST OBC ವೀರಶೈವ ಸಮಾಜ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆಗೆ ಓಟನ್ನು ಹಾಕಿ ಶ್ರೀನಿವಾಸ ದಾಸ್ ಕರಿಯಪ್ಪನ ನಿಮ್ಮ ಸೇವಕನಾಗಿ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಬಂದಾರಂದ್ರಿಗಿನ ಸುಮ್ಮನೆ ಬಂದಿಲ್ಲ, ಅವರೆಲ್ಲರೂ ಕೂಡ ಚೀಲಗಟ್ಲೆ ರೊಕ್ಕ ತಗೊಂಡು ಬಂದಾರ. ರೊಕ್ಕ ತಂದಂತ ಜನರನ್ನ ನೀವೆಲ್ಲ ರೊಕ್ಕ ಇಸ್ಕೊಳ್ರಿ. ಅವ್ರೇನು ಅವ್ರ ಸ್ವಂತ ರೊಕ್ಕ ಅಲ್ಲ, ಇವತ್ತು ಭ್ರಷ್ಟಾಚಾರ ಮಾಡಿ ಸರ್ಕಾರದ ರೊಕ್ಕನ ತಂದಿಲ್ಲಿ ತಂದಾರ. ಯಾರು ಕೂಡ ಒಳ್ಳೆ ಅನ್ಬೇಡಿ, ಅವ್ರು ಕಷ್ಟಪಟ್ಟಿದ್ ರೊಕ್ಕ ಅಲ್ಲ. ಶ್ರೀನಿವಾಸ ದಾಸ್ ಕರಿಯಪ್ಪ ಕಷ್ಟಪಟ್ಟದ ರೊಕ್ಕ ಅಲ್ಲ, ಪುಕಟಿ ರೊಕ್ಕ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಇವತ್ತು ಚುನಾವಣೆ ಮಾಡಂತ ಟೈಮಲ್ಲಿ ಕೂಡ ಬೇರೆ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಹಣ ತರ್ತಾ ಇದ್ರು. ಹಣ ತಗೊಳ್ರಿ, ಬಿಜೆಪಿಗೆ ಮತ ಹಾಕ್ರಿ. ಶ್ರೀನಿವಾಸ ದಾಸಕರಿಯಪ್ಪ ದಾವಣಗೆರೆಯಲ್ಲಿ ಬಡವರ ಪರವಾಗಿ ಕೆಲಸಕ್ಕೆ ಕಂಕಣಬದ್ಧವಾಗಿ ನಿಂತವರು. ಪ್ರತಿದಿನ ಬಡವರ, ರೈತರ, ಕಾರ್ಮಿಕರ ಪರವಾಗಿ ಅಂದಿನಿಂದ ಇಂದಿನವರೆಗೂ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಇನ್ನು ಕೊರೋನಾ ರಣಭೀಕರ ನರ್ತನ ಮಾಡುತ್ತಿದ್ದ ಸಮಯದಲ್ಲಿ ದಾವಣಗೆರೆ ಜನತೆ ಪರವಾಗಿ ನಿಂತವರು ಶ್ರೀನಿವಾಸ ದಾಸಕರಿಯಪ್ಪ. ಆಗ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ ಮಾಡಿ ಜನರಿಗೆ ಧೈರ್ಯ ಹೇಳಿದ್ರು. ಆಟೋ ಚಾಲಕರಿಗೆ, ಕಾರ್ಮಿಕರಿಗೆ, ರೈತರಿಗೆ ಸೇರಿದಂತೆ ಸಾವಿರಾರು ಬಡ ಜನರಿಗೆ ಗುಣಮಟ್ಟದ ಆಹಾರದ ಕಿಟ್ ನೀಡಿ ಆಸರೆಯಾಗಿದ್ರು. ಅಷ್ಟೇ ಯಾಕೆ, ಊಟಕ್ಕೂ ಪರದಾಡುವ ಪರಿಸ್ಥಿತಿ ಆದಾಗ ಆಹಾರದ ಪ್ಯಾಕೆಟ್ ಮಾಡಿ ಹಂಚಿದ್ರು. ಇನ್ನು ಕೊರೋನಾ ಪೇಷಂಟ್ಗಳಿಗೆ ಆಕ್ಸಿಜನ್ ಸೇರಿದಂತೆ ಪ್ರತಿಯೊಂದು ಹಂತದಲ್ಲೂ ಜನರ ಸಂಕಷ್ಟಗಳಿಗೆ ಎದೆ ಕೊಟ್ಟು ನಿಂತು ಸಹಾಯ ಮಾಡಿದವರು ಶ್ರೀನಿವಾಸ ದಾಸಕರಿಯಪ್ಪ. ಸರ್, ದಾಸ್ ಕರಿಯಪ್ಪ ಶ್ರೀನಿವಾಸೇ ಗೆಲ್ತಾರೆ. ಯಾಕಂದ್ರೆ ಈ ಸಲ ಜನ ಬದಲಾವಣೆ ನೋಡ್ತಿದ್ದಾರೆ. ಅವ್ರು ಯಾಕಂದ್ರೆ ಅವ್ರ ತಂದೆ ಅಮಲಿ ಮಾಡ್ತಿರೋಂಥ ವ್ಯಕ್ತಿ, ಆಮೇಲೆ ಸಾಧಾರಣ ವ್ಯಕ್ತಿ ಕೂಡ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರು ಕೈಗೆ ಆರಾಮಾಗಿ ಸಿಗ್ತಾರೆ. ಹಾಗಾಗಿ ದಾಸ್ ಕರಿಯಪ್ಪ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ, 100ಕ್ಕೆ 100 ಗೆಲ್ತಾರೆ ಸರ್. ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ಇದಕ್ಕೆ ಉದಾಹರಣೆಗೆ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಟಿಕೆಟ್ ಕೊಟ್ಟಿರೋದೇ ಒಂದು ಉದಾಹರಣೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಳಗಳಂತ ಸಿದ್ದರಾಮಯ್ಯನವರು ಏನು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು, ಆ ಅಹಿಂದದ ಒಂದು ತತ್ವ ಸಿದ್ಧಾಂತಗಳನ್ನು ತಮ್ಮ ಅಧಿಕಾರದಲ್ಲಿ ಅಳವಡಿಸಿಲ್ಲ ಅಂತ ನನ್ನ ಭಾವನೆ. ಪ್ರತಿದಿನ ಜನಸೇವೆ, ನೊಂದವರಿಗೆ ನೆರವು, ಸದಾ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಬಂದವರು ಶ್ರೀನಿವಾಸ್. ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಹಳ್ಳಿ ಹಳ್ಳಿಗೂ ತಿರುಗಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು. ಇನ್ನು ಹಿಂದೂ ಮಹಾಗಣಪತಿ ಉಪಾಧ್ಯಕ್ಷರಾಗಿರುವ ಶ್ರೀನಿವಾಸ್ ಗಣೇಶ ಹಬ್ಬದ ಸಂದರ್ಭದಲ್ಲಿ ಯುವಕರ ಪರವಾಗಿ ಕೆಲಸ ಮಾಡಿದ್ದು, ಇವರಿದ್ದ ಡಿಜೆ ಕಡೆ ಸಾವಿರಾರು ಯುವಕರು ಬಂದು ಹೆಜ್ಜೆ ಹಾಕ್ತಾರೆ. ದೇವನಗರಿ ಸ್ಪೋರ್ಟ್ಸ್ ಕ್ಲಬ್, ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಇವರು ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಹಾಯ ಮಾಡಿದ್ದು, ಯುವಕರ ದಂಡೇ ಇವರ ಬಳಿ ಇದೆ. ಇನ್ನು ಚೌಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿರುವ ಶ್ರೀನಿವಾಸ್ ದೈವ ಭಕ್ತರಾಗಿದ್ದು, ಉಚ್ಚಂಗಮ್ಮ ದೇವಿಯ ಭಕ್ತರೂ ಆಗಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಆಡಳಿತ ಇತ್ತಲ್ಲ, ಅದು ಇದು ಬದಲಾವಣೆ ಆಗಂತ ಸಮಯ ಬಂದಿದೆ. ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಹಳ್ಳದಲ್ಲಿ ಮಾತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಘೋಷಣೆ ಹೇಳ್ತಾರೆ, ಕತ್ಲು ಹೋಗುತ್ತೆ, ಸೂರ್ಯ ಬರುತ್ತೆ, ಕಮಲ ಅಳುತ್ತೆ ಅಂತ. ಈ ಬಾರಿ ದಕ್ಷಿಣದಲ್ಲಿ ಕಮಲದ ಹೊಳದ್ರಲ್ಲಿ ಅನುಮಾನನೇ ಇಲ್ಲ. ಜನ ಬದಲಾವಣೆ ಬಯಸಿದ್ದಾರೆ.
ಸಾಮಾನ್ಯ ವ್ಯಕ್ತಿ ಕೈಗೆ ಸಿಗ್ತಾರೆ, ಸರಳ ವ್ಯಕ್ತಿ ಕೈಗೆ ಸಿಗ್ತಾರೆ, ಆದರೆ ದುಡ್ಡಿರ್ತಕ್ಕಂಥ ಕೈಗೆ ಸಿಗಲ್ಲ. ಇವತ್ತು ನಾವು ಯಾರೋ ಬಾಯಿಲಿ ಅಂತ ಕರೆದ್ರೆ ಶ್ರೀನಿವಾಸ್ ಬರ್ತಾರೆ ಅಂತಂದು ನಮ್ಮ ಅಭಿಪ್ರಾಯ ಇದೆ. ಯಾಕಂದರೆ ಅವರು ಹಿರಿಯರು ಇದ್ದರು ಅನ್ನತಕ್ಕಂಥ ಒಂದು ಗೌರವದಲ್ಲಿ ಅವರನ್ನು ನಾವೆಲ್ಲ ಜಯಶೀಲನೆ ಮಾಡ್ಕೊಂತ ಬಂದಿದ್ವಿ. ಈ ಸಲ ಸ್ವಲ್ಪ ಚೇಂಜ್, ಅದು ಒಂದು ಕುಟುಂಬ ರಾಜಕಾರಣಿ ಒಂದು ಇರಲಿ, ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಅಭಿವೃದ್ಧಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಒಂದು ಏನಾಗಿದೆ ಅಂದರೆ ಆರೋಗ್ಯವಾಗಿಲ್ಲ ಅಂದರೆ ನಾವೆಲ್ಲರೂ ಎಲ್ಲ ಹೋಗ್ಬೇಕು, ಬಾಬುಜಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸಿ ಜಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆ ಕಡೆ ಸೈಡ್ ಹೋಗ್ಬೇಕು. ಒಂದು ಕಾಲೇಜಿಗೆ ಹೋಗ್ಬೇಕಂದ್ರೆ ಆ ಕಡೆನೇ ಹೋಗ್ಬೇಕು, ಉತ್ತರಕ್ಕೆ ಹೋಗ್ಬೇಕು. ಹುಡುಗರನ್ನ ಹೋಗಿ ಅಲ್ಲಿ ಬಿಟ್ಟು ಬರೋದು ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಅದೆಲ್ಲ ನೋಡಿದರೆ ಈ ಕಡೆ ಸ್ವಲ್ಪ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ಈ ಸಲ ನಾವು BJP ಬಂದರೆ ಒಳ್ಳೇದಾಗುತ್ತೆ. ಈ ಬಾರಿ ಬಿಜೆಪಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಂಗ್ ಕಾಣ್ತಾ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿದೆ. ಜೊತೆಗೆ ಅಲ್ಪಸಂಖ್ಯಾತರು ಈ ಬಾರಿ ಶಾಮನೂರು ಕುಟುಂಬದ ವಿರುದ್ಧ ಮುನಿಸ್ಕೊಂಡಿರೋದು ಬಿಜೆಪಿಗೆ ಪ್ಲಸ್ ಆದಂಗ್ ಕಾಣಿಸ್ತಾ ಇದೆ. ಹೀಗಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ವೀರಶೈವ ಲಿಂಗಾಯತ, ಕುರುಬ, SC ST, ಮರಾಠಿ, ಉಪ್ಪಾರ ಸೇರಿದಂತೆ ಎಲ್ಲ ಸಮುದಾಯದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಒಳ್ಳೆ ಮನುಷ್ಯ. ಅವರು ಅಮಲಿ ಮಾಡ್ತಿದ್ದವರು, ನಮ್ಮ ತಂದೆನೂ ಅಮಲಿ ಮಾಡ್ತಿದ್ರು ದಾಸಕರಿಯಪ್ಪರ ಜೊತೆಯಲ್ಲಿ. ಅವರು ಅಮಲಿ ಮಾಡ್ತಿದ್ರು, ಅವರು ಅಮಲಿ ಮಾಡ್ತಿದ್ರು. ನಾವು ಅಮಲಿ ಮಾಡೇ ಬಂದು ಆಟೋಡವರಾಗಿದ್ದೇವೆ. ಒಂದು ಒಳ್ಳೆ ಕೆಲಸ ಆಗತ್ತಂತ ಭರವಸೆ ಇದೆ. ಬಡವರ ಗೆಲ್ಸ್ಬೇಕು, ಬಡವರ ಗೆಲ್ಸಿದ್ರೆ ನಮ್ಮ ಕೆಲಸಗಳು ಆಗೋದು. ಶ್ರೀಮಂತರ ಗೆಲ್ಸಿದ್ರೆ ಯಾವ ಕೆಲಸಗಳು ಆಗಲ್ಲ. ಶ್ರೀನಿವಾಸ್ ದಾಸಕರಿಯಪ್ಪರ ಮನೆತನ 2 ತಲೆಮಾರು ನೋಡಿದರೆ ಅವ್ರ ತಂದೆ ಅಮಾಲಿ ಸಂಘದ ಅಧ್ಯಕ್ಷರು, ಈ ಥರ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಅಂಥ ಶ್ರೀನಿವಾಸ್ಗೆ ಗುರುಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗಿ ಇವತ್ತು ಅದು ಒಂದು ಕುಟುಂಬದ ಹಿಡಿತದಲ್ಲಿ ಅಧಿಕಾರ ಇದೆ. ಇದು ಶ್ರೀಸಾಮಾನ್ಯನ ಕೈಯಲ್ಲಿ ಕೊಟ್ಟರೆ ಇವತ್ತು ಭಾರತ ಅಧಿಕಾರ ನಮಗೆಲ್ಲರೂ ಸಿಗುತ್ತದೆ ಅನ್ನೋ ಮನೋಭಾವನೆ ಜನರ ಮನೋಭಾವನೆಯಲ್ಲಿದೆ. ರಾಜ್ಯ ಬಿಜೆಪಿ ST ಮೋರ್ಚಾ ಉಪಾಧ್ಯಕ್ಷರಾಗಿರುವ ಶ್ರೀನಿವಾಸ್ ಪಕ್ಷದಲ್ಲಿ ದುಡಿದಿದ್ದು ಯುವ ಸಮೂಹದ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ದಾರೆ. ಇದು ಬಿಜೆಪಿಯ ಗೆಲುವಿಗೆ ಅನುಕೂಲವಾಗಬಹುದು ಎನ್ನಲಾಗಿದೆ. ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದ GB ವಿನಯ್ ಕುಮಾರ್ ಕೂಡ ಬಹಿರಂಗವಾಗಿ ಶ್ರೀನಿವಾಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದು ಬಿಜೆಪಿಯ ಬಲ ಹೆಚ್ಚು ಮಾಡಿದೆ. ಅವರನ್ನ ನಾವು ಬೆಂಬಲಿಸಬೇಡ. ಹಿಂದೆ ಅಜಯ್ ಕುಮಾರ್ಗೆ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳಾಗಿ ಏನೋ ನೋವಾಗಿತ್ತು. ಆ ನೋವು ದಾಸಕರಿಯಪ್ಪ ಶ್ರೀನಿವಾಸ್ಗೆ ಆಗ್ಬೇಕಾ? ಆ ನೋವು ಪಕ್ಷ ಒಂದು ಬಾರಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಅವರಿಗೆ ಬೆಂಬಲಿಸೋದು ನಮ್ಮ ಕರ್ತವ್ಯ. ಅದರಲ್ಲೂ ಸಹ ವೀರಶೈವ ಲಿಂಗಾಯತರು ಮನಸ್ಥಿತಿ ಹೇಗೆ ಅಂತಂದ್ರೆ, ನಾವು ಹಸಿದ್ರು ಕೂಡ ಇನ್ನೊಬ್ರು ಮನೆಗೆ ಹೋದಾಗ ಹೊಟ್ಟೆ ತುಂಬಿದೆ ಅಂತ ಅಂತ ಬೇಗ ಅಂತ ಒಂದು ಮನಸ್ಥಿತಿ ನಡ್ಕೊಂಡಿರ್ತಕ್ಕಂಥ ನಾವು ಇದು ರಾಜ್ಯದ ಇತಿಹಾಸದಲ್ಲಿ ಬಹಳ ಮಹತ್ವದ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪ ಅಣ್ಣನವರು ಗೆದ್ದೇ ಗೆಲ್ತಾರೆ ಅನ್ನೋ ಬಲವಾದ ವಿಶ್ವಾಸ ನಿಮ್ಮೆಲ್ಲರಿಗೂ ಇದೆ. 2 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿತಾರೆ, ಗೊತ್ತಿಲ್ಲ. ಮೇ ತಿಂಗಳಿಗೆ ಇಳಿಬೋದು, 2 ವರ್ಷ ಆದ್ಮೇಲೆ ಇಳಿಬೋದು, ನಮಗೆ ಗೊತ್ತಿಲ್ಲ. ಅದು ಅವರೆಲ್ಲ ಇಳಿದ ಮೇಲೆ ಹೊಸ ಅಹಿಂದ ನಾಯಕರು ಹುಟ್ಟಬೇಕಾ ಬೇಡ? ಬ್ಯಾಕ್ವರ್ಡ್ ಲೀಡರ್ಸ್ ಹುಟ್ಟಬೇಕಾ ಬೇಡ? ಅವ್ರೇನಾದ್ರೂ ಹುಟ್ಟಬೇಕು ಅನ್ನೋದಾದ್ರೆ ಇದೇ ಚುನಾವಣೆಯಲ್ಲಿ ಹುಟ್ಟಬೇಕು. ನಮ್ಮ ಸೀನಣ್ಣನವರು ಒಬ್ಬ ಬ್ಯಾಕ್ವರ್ಡ್ ಲೀಡರ್ ಆಗ್ತಾರೆ. ಅವ್ರು ಆಗೋದ್ರ ಮೂಲಕ ಅವರನ್ನ ನಾವೆಲ್ಲ ಗೆಲ್ಸ್ಕೊಳ್ಳೋದ್ರ ಮೂಲಕ ನಾವು ಕೂಡ ಲೀಡರ್ ಆಗ್ತೀವಿ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಚುನಾವಣೆ ರಂಗೇರಿದ್ದು ಮತದಾರರು ಬದಲಾವಣೆ ಬಯಸಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಭಾರೀ ಜನ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿದೆ. ಮೇ 4ರಂದು ಫಲಿತಾಂಶ ಹೊರಬರಲಿದೆ. ನೋಡಿದ್ರಲ್ಲ, ದಾವಣಗೆರೆಯಲ್ಲಿ ಈ ಬಾರಿಯ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಲೆ ಹೇಗಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.